ನೋಡಿ, ಟೋಲ್ ಒಂದರಲ್ಲಿ MLCಯನ್ನ ತಡೆದು ಅನುಚಿತ ವರ್ತನೆಯನ್ನ ತೋರಿರ್ತಕ್ಕಂಥದ್ದು ಟೋಲ್ ಸಿಬ್ಬಂದಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬೆಂಗಳೂರು ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಟೋಲ್ ಬರುತ್ತೆ. ಆ ಟೋಲ್ನಲ್ಲಿ ಪಾಸ್ ಆಗ್ತಾ ಇದ್ರು MLC. ವಿಜಯಪುರ ಹೊರವಲಯದಲ್ಲಿ ಇರ್ತಕ್ಕಂಥ ಟೋಲು. ಅವ್ರನ್ನ ತಡೆದು ಕೇಶವ್ ಪ್ರಸಾದ್ ಪಾಸು ಮತ್ತು ಮೊಬೈಲನ್ನು ಕಸಿದುಕೊಂಡಿದ್ದಾರಂತೆ ಸಿಬ್ಬಂದಿ. ಟೋಲ್ ಮಹಿಳಾ ಸಿಬ್ಬಂದಿಯವರು ಅನುಚಿತವಾಗಿ ವರ್ತಿಸಿರುವಂತಹ ಘಟನೆ. ನೀವೇ MLC ಅಂತ ಹೆಂಗೆ ನಂಬೋದ್ರಿ ಅಂತ ಕೇಳಿದಾರಂತೆ. ಪಾಸ್ ಇರುತ್ತಲ್ಲ ಅವ್ರ ಹತ್ರ. SP ಲಕ್ಷ್ಮಣ್ ನಿಂಬರ್ಗಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ MLC. ಸ್ಥಳದಲ್ಲಿ BJP ಕಾರ್ಯಕರ್ತರು ಕೂಡ ಜಮಾವಣೆ ಆಗಿದ್ದಾರೆ. ಒಂದಷ್ಟು ಗಲಾಟೆ ಆಗುತ್ತೆ. ಟೋಲ್ ಸಿಬ್ಬಂದಿಗೆ BJP ಕಾರ್ಯಕರ್ತರು ತರಾಟೆಗೆ ತಗೊಂಡಿದ್ದಾರೆ. ಹಾಗೆ ನೀವೇ MLC ಅಂತ ಹೆಂಗೆ ನಂಬೋದು ಅಂತಂದರೆ ಹೆಂಗೆ, ಏನು ಅರ್ಥ ಅದು? ಅವ್ರಿಗೆಲ್ಲ ಪಾಸ್ ಇಶ್ಯೂ ಆಗಿರಲ್ವಾ? ನಾಳೆ ನೋಡಿ ಸಮಸ್ಯೆ ಆಗ್ತಾವ. ಲೋಕಲ್ ಗಾಡಿಗಳು 100 ಗಾಡಿ ಬಿಡ್ತೀರಿ. ನೋಡಿ, ಈ ಟೋಲ್ನಲ್ಲಿ ನಾವು ಪಾಸ್ ಆಗಬೇಕು ಅಂತಂದರೆ ನಮ್ಮ ಕಾರ್ಗಳಿಗೆ ಪಾಸ್ ಇರುತ್ತೆ ಎಲ್ಲ MLA MLCಗಳಿಗೆ. ಸಹಜವಾಗಿ ಅದನ್ನು ನೋಡಿದ ತಕ್ಷಣನೇ ಸ್ಕ್ಯಾನ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ಅದನ್ನು. ಅಂದರೆ ಆಟೋ ಸ್ಕ್ಯಾನಿಂಗ್ ಇದೆ. ಪಾಸನ್ನು ನಾವು ತಗೊಂಡು ನೋಡಬೇಕು ಅಂದ್ರೆ ಆಯಿತು ತಗೊಳ್ಳಿ, ನೋಡಿ, ಅದಕ್ಕೇನು ತೊಂದರೆ ಇಲ್ಲ. ಮತ್ತೆ ಕಾರಲ್ಲಿ ಕೂತಿರೋರು ನೀವು MLCನೇನಾ, ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸ್ಬೋದಾ? ಐಡೆಂಟಿಟಿ ನೀವು MLA ಅಂತ ನಾನು ಹೆಂಗೆ ಗುರ್ತಿಡೀಲಿ? ನೋಡಿ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಕಾರ್ನಲ್ಲಿ ಬೇರೆಯವ್ರು ಓಡಾಡೋದಿಲ್ಲ ಆ ರೀತಿ. ನಾನು ಬೆಂಗಳೂರಿನಿಂದ ಬರ್ತಾ ಇದ್ದೀನಿ. ಸ್ವರ ದೊಡ್ಡದು ಮಾಡ್ತಾರೆ. ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾನು ಬಿಡಲ್ಲ. ಟೋಲ್ನಲ್ಲಿ ಬಿಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ನಿಮಗೆ ಕಂಪ್ಲೇಂಟ್ ಮಾಡೋಕ್ಕೆ ನಂಬರು ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ನಾನು ಅದೆಲ್ಲ ಆಗೋದೇ ಇಲ್ಲ. ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ನಾನು ಮಾಡ್ತಾ ಇದ್ದೀನಿ. ಅವ್ರು ಬಂದು ಆ್ಯಕ್ಷನ್ ತಗೊಳ್ಳೋ ತನಕ ನಿಮ್ಮನ್ನು ಇಲ್ಲಿಂದ ದಾಟಕ್ಕೆ ಬಿಡಲ್ಲ ನಾನು ಅಂದ್ರೆ. ಆಯಿತು, ನಿಲ್ಸ್ರಮ್ಮ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ನನಗೆ ಅಂತ ನಿಂತೆ. ತಕ್ಷಣ SP ಅವ್ರಿಗೂ ವಿಷಯ ಹೋಯ್ತು. ಅವ್ರು ಫೋನ್ ಮಾಡಿದ್ರು, ಎಲ್ಲ ಬಂದು ನಾನು ಹೇಳಿದೆ, ಈ ರೀತಿ ನಿಮ್ಗೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕೊಟ್ಟುಬಿಡಿ. ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ, ಆ್ಯಕ್ಚುಲಿ ಒಂದು ಪಾಸ್ ಇರುತ್ತೆ MLAಗಳಿಗೆ MLCಗಳಿಗೆ. ಅದನ್ನು ಸ್ಕ್ಯಾನ್ ಮಾಡ್ತಾರೆ, ಬಿಡ್ತಾರೆ. ಈ ಅಧಿಕ ಪ್ರಸಂಗತನ ಯಾಕೆ ಬಂತು ಈ ಮಹಿಳಾ ಸಿಬ್ಬಂದಿಗೆ ಅಂತ? ಖಂಡಿತ ಕೂಡ. ಯಾಕಂತಂದ್ರೆ ಆ ಕಾರ್ ಏನು ತಗೊಂಡ್ಬಂದಿದ್ರು ಕೇಶವ್ ಪ್ರಸಾದ್, ಅವ್ರ ಕಾರಿಗೆ ಕೂಡ ಅದೇನೋ ಒಂದು ಪಾಸ್ ಇದೆ. ಆ ಪಾಸನ್ನು ಕೂಡ ಅಂಟಿಸಲಾಗಿತ್ತು. ಅದನ್ನ ನೋಡಿನೂ ಕೂಡ ಏನು ಅಂತಂದ್ರೆ ನಿಮ್ಮನ್ನ ಹೇಗೆ ನಾವು ನಂಬೋದು. ಅದ್ರ ಜೊತೆಗೆ ಏನು ಅಂತಂದ್ರೆ ಏನ್ PA ಇದಾರೆ, ಅವ್ರ PA ಸಿದ್ದು ಅಂತ ಬರ್ತಾರೆ, ಅವರ ಒಂದು ಮೊಬೈಲ್ ಕೂಡ ಕಸಿಕೊಂಡು ಈಗ ಯಾರಿಗೆ ಹೇಳಿದ್ರೆ ಹೇಳಿ ನಾವು ಬಿಡಕ್ಕಾಗಲ್ಲ, ಇನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡ್ಬೇಕು ಅಂತ ಹೇಳಿ ಬರೋಬ್ಬರಿ 1.5 ಗಂಟೆಗಳ ಕಾಲ ಏನು ಅಂತಂದ್ರೆ ಅಲ್ಲೇ ನಿಲ್ಸಿದ್ದಾರೆ. ಅಷ್ಟಾದ್ರೂ ಕೂಡ ಏನು ಅಂತಂದ್ರೆ ಅವ್ರು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ, ನೀವು ಪಾಸ್ ಕೂಡ ನೋಡಿದ್ರೆ ನೀವು ಗುರುತಿಡಿಬೇಕು, ಇಲ್ಲ ನಿಮ್ಮ ID ಕಾರ್ಡ್ ಕೂಡ ಕೇಳಿದ್ದಾರೆ ಅವ್ರದ್ದು. ಈ ರೀತಿ ID ಕಾರ್ಡ್ ಕೇಳಿಕೆ ನಿಮ್ ನಿಯಮಗಳಿದಾವೆ, ಅವನ್ನೆಲ್ಲರ ಬಗ್ಗೆ ಪರಿಶೀಲನೆ ಮಾಡಿ ಕೊಡಿ ಅಂತ ಕೇಳಿದ್ರು ಕೂಡ ಯಾವುದೇ ರೀತಿಯ ಒಂದು ಮಾಹಿತಿ ನೀಡಿದ್ರೆ 1.5 ಗಂಟೆಗೆ ಕಾಯಿಸಿದ್ದಾರೆ. ಅದಾದ ನಂತರ SP ಅವರಿಗೆ ನೇರವಾಗಿ ಯಾವಾಗ ಕೇಶವ್ ಪ್ರಸಾದ್ ಅವರು ಕರೆ ಮಾಡಿ ಸುದ್ದಿ ತಿಳಿಸಿದಾಗ ತದನಂತರ ಸಂಬಂಧಪಟ್ಟಂತ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಕೂಡ ಪೊಲೀಸರು ಹೋಗಿದ್ದಾರೆ. ಜೊತೆಗೆ BJP ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಅಂತಂದ್ರೆ ಹಿರಿಯ ಅಧಿಕಾರಿಗಳು, ಟೋಲ್ನ ಹಿರಿಯ ಅಧಿಕಾರಿಗಳು ಕೂಡ ಕರೆಸಿದ್ದಾರೆ. ಅದಾದ ನಂತರ ಏನು ಅಂತಂದ್ರೆ ಸಂಪೂರ್ಣವಾಗಿ ಆ ಮಹಿಳೆಯನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಏನಂದ್ರೆ BJP ಕಾರ್ಯಕರ್ತರು ಆ ಮಹಿಳೆಯನ್ನ ಕೂಡಲೇ ಏನು ಅಂತಂದ್ರೆ ಕೆಲಸದಿಂದ ತೆಗಿಬೇಕು ಮತ್ತು ಈ ರೀತಿ ಅನುಚಿತ ವರ್ತನೆ ಏನ್ ಮಾಡ್ತಾರೆ ಸಾರ್ವಜನಿಕರ ಜೊತೆ ಆಗ್ಲಿ ಅಥವಾ ಯಾರೇ ಆಗ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಚೆನ್ನಾಗಿ ವರ್ತನೆ ಮಾಡ್ಬೇಕು ಅನ್ನೋದು ಕೂಡ ಒಂದು ಕಟ್ಟುನಿಟ್ಟ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ BJP ಕಾರ್ಯಕರ್ತರು ಈಗ ತಾಕೀತು ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಪುರುಷೋತ್ತಮ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.